ವಿಧಾನಸಭೆಯಲ್ಲಿ ಸದ್ದು ಮಾಡಲಿದೆ ರಾಜಣ್ಣ ರಾಜೀನಾಮೆಯ ವಿಚಾರ. ನಿನ್ನೆಯೇ ಈ ಬಗ್ಗೆ ಪ್ರಸ್ತಾಪಿಸಿದ್ದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಇವತ್ತು ಸದನದಲ್ಲಿ ಇದನ್ನೇ ದೊಡ್ಡದು ಮಾಡಲಿದ್ದಾರೆ ಬಿಜೆಪಿಯ ನಾಯಕರು. ರಾಜಣ್ಣ ಸತ್ಯ ಹೇಳಿದ್ದಕ್ಕೆ ಸಚಿವ ಸ್ಥಾನದಿಂದ ಕಿತ್ ಹಾಕಿದ್ದೀರಾ, ನಮ್ಮ ಸರ್ಕಾರದಲ್ಲೇ ಮತಗಳವು ಆಗಿರಬಹುದು ಎಂಬ ಮಾತಿಗೆ ಹೀಗ್ ಮಾಡಿದ್ದೀರಿ, ಮತಗಳವು ಮಾಡಿದ್ದಾರೆ ಎಂದು ರಾಹುಲ್ ಗಾಂಧಿ ಹೇಳೋಕೆ ನೈತಿಕತೆ ಎಲ್ಲಿದೆ? ನಿಮ್ಮ ನಾಯಕರೇ ಒಪ್ಪಿದ ಮೇಲೆ ಚುನಾವಣಾ ಆಯೋಗದ ಮೇಲೆ ಯಾಕೆ ಆರೋಪ? ಸುಮ್ಮನೆ ನಿಮ್ಮ ನಾಯಕರು ಹೋರಾಟ ಅಂತ ಗದ್ದಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸೋದು. ಸದನದಲ್ಲಿ ಇವತ್ತು ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರ ಹಾಕಬಹುದಾದ ಸಾಧ್ಯತೆ ಬಹಳ ಇದೆ. ನೋಡಿ, ಈಗಾಗ್ಲೇನೆ ಈ ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು, ಮುಜುಗರ ಆಗುವಂತ ವಿಚಾರಗಳನ್ನ ಪ್ರಸ್ತಾಪಿಸಬೇಕು ಅಂತ ಜೆಡಿಎಸ್ ಮತ್ತು ಬಿಜೆಪಿಯವರು ಈ ಅಧಿವೇಶನ ಪ್ರಾರಂಭಕ್ಕಿಂತ ಮುಂಚಿತವಾಗಿಯೂ ಮಾತುಕತೆಯನ್ನ ನಡೆಸಿದ್ರು. ಒಂದು ಹಂತದ ಚರ್ಚೆಯನ್ನ ಕೂಡ ಮಾಡಿದ್ರು. ಕಾಂಗ್ರೆಸ್ ನಲ್ಲಿ ಏನೇನ್ ನಾವು ಲೋಪದೋಷಗಳೇ ಇದೆಯೋ ಅದನ್ನ ಪ್ರಸ್ತಾಪಿಸೋಣ ಈ ಅಧಿವೇಶನದಲ್ಲಿ ಅಂತ. ಈಗ ಕರೆಕ್ಟ್ ಆಗಿ ಒಂದು ಪ್ರಬಲವಾದಂತಹ ಅಸ್ತ್ರ ಸಿಕ್ಕಿರೋದು ರಾಜಣ್ಣ ಅವರನ್ನ ವಜಾ ಮಾಡಿರುವಂತದ್ದು. ನಿಮ್ಮಲ್ಲಿ ಸತ್ಯ ಮಾತಾಡಿದ್ರೆ ಸಾಕು, ನೀವು ವಜಾ ಮಾಡ್ತೀರಾ? ರಾಜಣ್ಣ ಅವರು ನೇರವಾಗಿ ಹೇಳ್ತಾ ಇದ್ರು, ಸತ್ಯವನ್ನೇ ಹೇಳ್ತಾ ಇದ್ರು, ಅದಕ್ಕೆ ನೀವು ಅವರನ್ನು ವಜಾ ಮಾಡಿದ್ದೀರಾ ಅನ್ನೋದನ್ನ ಹೇಳೋದ್ರ ಜೊತೆಗೆ ಹಿಂದುಳಿದ ಸಮುದಾಯದ ವರ್ಗದ ನಾಯಕರನ್ನ ನೀವು ಬೆಳೆಸೋದೇ ಇಲ್ಲ, ಹಿಂದುಳಿದ ಸಮುದಾಯದ ನಾಯಕರನ್ನ ನೀವು ಉಪಯೋಗಿಸ್ಕೊಳ್ತೀರಾ, ಅವರನ್ನ ಎಲೆಕ್ಷನ್ಗೆ ನಿಲ್ಲಿಸಿ ಗೆಲ್ಸಿ ಅದಾದ್ಮೇಲೆ ಅವ್ರನ್ನ ಕೈ ಬಿಟ್ಬಿಡ್ತೀರಾ, ಈ ತರದ ಅಸ್ತ್ರಗಳನ್ನ ಕೂಡ ಪ್ರಯೋಗ ಮಾಡೋದಕ್ಕೆ ಅಂತ ಬಿಜೆಪಿ ತಯಾರಾಗಿ ತುದಿಗಾಲ್ನಲ್ಲಿ ನಿಂತಿದೆ. ಈಗಾಗಲೇ ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು, ಅದರ ಜೊತೆಗೆ ಒಂದಷ್ಟು ಬಿಜೆಪಿಯ ನಾಯಕರುಗಳು ಸ್ಟೇಟ್ಮೆಂಟ್ ಕೊಟ್ಟುಬಿಟ್ಟಿದ್ದಾರೆ. ಇದೆಲ್ಲ ನೀವು ಹಿಂದುಳಿದ ವರ್ಗ ಸಮುದಾಯದ ನಾಯಕನನ್ನ ನಡೆಸ್ಕೊಳ್ಳೋ ರೀತಿನ, ಅವರನ್ನ ನೀವು ಬಳಸ್ಕೊಂಡ್ರಿ, ಬೆಳೆಸ್ಲಿಲ್ಲ, ಮೂಲೆ ಗುಂಪು ಮಾಡ್ಬಿಟ್ರಿ, ಈ ತರದೆಲ್ಲ ಹೇಳಿದ್ದಾರೆ. ಅದರ ಜೊತೆಗೆ ನಿಮ್ಮಲ್ಲಿ ಸತ್ಯ ಮಾತಾಡಿದ್ರೆ ಅವ್ರನ್ನ ವಜಾ ಮಾಡ್ತೀರಾ, ಅದಕ್ಕಿದೆ ಸಾಕ್ಷಿ. ರಾಜಣ್ಣ ಅವ್ರು ಹೇಳಿದ್ ಕರೆಕ್ಟ್ ಆಗಿತ್ತು. ರಾಹುಲ್ ಗಾಂಧಿ ಅವರು ಸುಮ್ನೆ ಆರೋಪ ಮಾಡ್ತಾ ಇದ್ದಾರೆ, ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ರಾಜಣ್ಣ ಅವರು ನಮ್ದೇ ಪಕ್ಷ ಸರಿ ಇಲ್ಲ, ನಮ್ದೇ ಸರ್ಕಾರ ಸರಿ ಇರ್ಲಿಲ್ಲ ಅಂತ ಕರೆಕ್ಟ್ ಆಗಿ ಹೇಳಿದ್ದಾರೆ. ಅದಕ್ಕೆ ಅವರನ್ನ ನೀವೀಗ ವಜಾ ಮಾಡಿದ್ದೀರಾ ಅಂತ ಈಗ ಆಲ್ರೆಡಿ ಕೆಲವು ನಾಯಕರುಗಳು ಹೇಳ್ಬಿಟ್ಟಿದ್ದಾರೆ. ಸೊ ಇವತ್ತು ಅದೇ ವಿಚಾರವನ್ನ ಮುಂದಿಟ್ಕೊಂಡು ಸದನದಲ್ಲೂ ಗದ್ದಲ ಕೋಲಾಹಲ ಸೃಷ್ಟಿಯಾಗಬಹುದಾದ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ನಿನ್ನೆನೆ ಆಲ್ರೆಡಿ ನಾಯಕರುಗಳೆಲ್ಲ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು, ವಾಕ್ಸಮರ ನಡೀತಾ ಇತ್ತು, ಹಿಂದುಳಿದ ಸಮುದಾಯದ ನಾಯಕರನ್ನ ಬಳಸ್ಕೊಂಡ್ರಿ, ಬೆಳೆಸಲ್ಲ ಅಂತ ಆಯ್ತು, ಸತ್ಯ ಹೇಳಿದ್ರೆ ಇದೇ ತರದ ಶಿಕ್ಷೆ ಅಂತ ಆಯ್ತು. ಇವತ್ತು ಈ ವಿಚಾರವನ್ನ ಪ್ರಬಲ ಅಸ್ತ್ರವಾಗಿ ಅಧಿವೇಶನದಲ್ಲಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಹೇಗೆ ತುದಿಗಾಲಲ್ಲಿ ನಿಂತಿದೆ ಅಂತ. ಇವತ್ತು ಎರಡನೇ ದಿನದ ಅಧಿವೇಶನ ಪ್ರಾರಂಭವಾಗ್ತಾ ಇದೆ. ವಿಧಾನಸಭೆಯಲ್ಲಿ ಇವತ್ತು ಸಚಿವ ರಾಜಣ್ಣ ಅವರ ರಾಜೀನಾಮೆಯ ವಿಚಾರವನ್ನ ಮುಂದಿಟ್ಟುಕೊಂಡು ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಸಾಧ್ಯತೆಗಳಿದೆ. ಕಾರಣ ಈಗಾಗಲೇ ಮತಗಳು ಮಾಡ್ಲಾಗ್ತಾ ಇದೆ ಅಂತೇಳಿ ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸಂಚಲನವನ್ನು ಮೂಡಿಸ್ತಾ ಇದ್ದಾರೆ, ರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲೂ ಕೂಡ ಬೃಹತ್ ಪ್ರತಿಭಟನೆಯ ಮೂಲಕ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಸಮರವನ್ನ ಸಾರಿದ್ರು. ಸೊ ಇಂಥ ಸಂದರ್ಭದಲ್ಲಿ ರಾಜಣ್ಣ ಅವರ ಸ್ಟೇಟ್ಮೆಂಟ್ ರಾಹುಲ್ ಗಾಂಧಿ ಅವರ ಈ ಒಂದು ಹೋರಾಟಕ್ಕೆ ಡ್ಯಾಮೇಜ್ ಅನ್ನ ಮಾಡಿದೆ ಅನ್ನುವಂತ ಕಾರಣಕ್ಕೆ ಈಗ ಹೈಕಮಾಂಡ್ ಸೂಚನೆಯಂತೆ ರಾಜಣ್ಣ ಅವರ ರಾಜೀನಾಮೆಯನ್ನ ಪಡೆಯಲಾಗಿದೆ. ರಾಜಣ್ಣ ಅವರ ರಾಜೀನಾಮೆ ಪಡೆದಿರುವಂತದ್ದೇ ಈಗ ಮುಂದಿಟ್ಕೊಂಡು ಬಿಜೆಪಿ ನಾಯಕರು ರಾಹುಲ್ ಗಾಂಧಿ ಅವರು ಒಂದು ಕಡೆ ಮತಗಳ ತನ್ನದ ಆರೋಪದ ಮೇಲೆ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ, ನೈತಿಕತೆಯ ಮೇಲೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ರಾಜಣ್ಣ ಅವರೇ ಬಹಳ ಸ್ಪಷ್ಟವಾಗಿ ಹೇಳಿದರೆ, ನಮ್ಮ ಸರ್ಕಾರದ ಅವಧಿಯಲ್ಲೇ ಈ ರೀತಿಯಾಗಿ ಆಗಿದೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿರೋದ್ರಿಂದ ಸತ್ಯವನ್ನ ಇವತ್ತು ಆರಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರಿಗೆ ಆಗ್ತಾ ಇಲ್ಲ. ಹಾಗಾಗಿ ಈ ಒಂದು ಆರೋಪವನ್ನ ಮಾಡ್ತಾ ಇದ್ದೀರಿ. ಈಗ ರಾಜಣ್ಣ ಅವರನ್ನ ಸತ್ಯ ಹೇಳಿದ್ರು ಅನ್ನುವಂತ ಕಾರಣಕ್ಕೆ ಅವರನ್ನ ಪಕ್ಷದಿಂದ ಅವರನ್ನ ಕಿತ್ತು ಹಾಕಿದ್ದೀರಿ ಅನ್ನುವಂತ ವಿಚಾರವನ್ನ ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ನಿನ್ನೆ ಸಂಜೆ ಪ್ರತಿಪಕ್ಷಗಳು ಸಭೆಯನ್ನ ನಡೆಸಿ, ಪ್ರಮುಖ ನಾಯಕರು ಸಭೆಯನ್ನ ಮಾಡಿ ಇದೇ ವಿಚಾರವನ್ನು ಕೈಗೆತ್ತಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ನಿನ್ನೆ ಚರ್ಚೆಗಳಾಗಿದೆ. ಯಾಕೆಂದ್ರೆ ಬೆಂಗಳೂರಿನ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ನಿಲುವಳಿ ಸೂಚನೆ ನೀಡಿ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಸ್ಪೀಕರ್ ಅವರಿಗೆ ಆಗ್ರಹವನ್ನು ಮಾಡಿದ್ರು. ಕಾರಣ ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣದಲ್ಲೂ ಕೂಡ
ಸರ್ಕಾರದ ವೈಫಲ್ಯಗಳಿದೆ ಅನ್ನುವಂಥದ್ದನ್ನ ಜನರಿಗೆ ತೋರಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಲುವಳಿಯನ್ನ ಕೊಟ್ಟಿದ್ರು. ಈಗ ರಾಜಣ್ಣ ಅವರ ವಿಚಾರ ಸಿಕ್ಕಿರೋದ್ರಿಂದ ರಾಜಣ್ಣ ಅವರ ವಿಚಾರವನ್ನೇ ಇವತ್ತು ದೊಡ್ಡದಾಗಿ ಹೈಲೈಟ್ ಮಾಡುವಂತ ಸಾಧ್ಯತೆಗಳಿದೆ ನೀತಿ. ಓಕೆ, ಥ್ಯಾಂಕ್ ಯು ಶಿವೋತ್ತಮನ ಡೀಟೇಲ್ಸ್ಗಾಗಿ.